ಹಲೋ ನಮಸ್ಕಾರ ಸ್ನೇಹಿತರೆ, ಜೈ ಹನುಮಾನ್ ಉದ್ಯೋಗ ಮಾಹಿತಿ ಕೇಂದ್ರಕ್ಕೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ. ಬನ್ನಿ ಸ್ನೇಹಿತರೆ, ಇವತ್ತಿನ ವಿಷಯ ಏನಪ್ಪ ಅಂದ್ರೆ ಈಗಾಗಲೇ SSC GD ಅಂದರೆ BSF, CRPF, CISF, SSB ಹುದ್ದೆಗೆ ತುಂಬ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಿರ್ತೀರಿ. ಆ ಎಲ್ಲ ಅಭ್ಯರ್ಥಿಗಳಿಗೆ ಪ್ರವೇಶ ಪತ್ರವನ್ನು ಮತ್ತು ಸ್ಥಳ ಮತ್ತು ದಿನಾಂಕವನ್ನು ಕೇಂದ್ರ ಸರ್ಕಾರದಿಂದ ಬಿಡುಗಡೆ ಮಾಡಿದ್ದಾರೆ ಸ್ನೇಹಿತರೆ. ಅದನ್ನು ಯಾವ ರೀತಿ ನೋಡೋದು ಮತ್ತು ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದೇ ರೀತಿ ನೀವು ಇನ್ನೂ ಏನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಪ್ಪ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಮುಂದೆ ಬರ್ತಕ್ಕಂಥ ಎಲ್ಲ ಸರ್ಕಾರಿ ಉದ್ಯೋಗಗಳ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ಸ್ನೇಹಿತರೆ, ಹಾಗಾದ್ರೆ ನೋಡೋಣ. ಏನಿಲ್ಲ, ತುಂಬ ಸಿಂಪಲ್ ಆಗಿದೆ. ತುಂಬ ಸಿಂಪಲ್ಲಾಗಿ ನಿಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಕಂಪ್ಯೂಟರ್ನಲ್ಲಿ ನೀವೇ ಡೌನ್ಲೋಡ್ ಮಾಡ್ಕೊಳ್ಬೋದು. ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತೇಳಿ ತಿಳಿಸ್ಕೊಡ್ತೀನಿ ನೋಡಿ. ಮೊದಲನೇದಾಗಿ ನಿಮ್ಮ ಮೊಬೈಲ್ ಅಥವಾ ಕಂಪ್ಯೂಟರ್ನಲ್ಲಿ ಗೂಗಲ್ ಕ್ರೋಮನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾದ ತಕ್ಷಣ ವೆಬ್ಸೈಟ್ ಈ ರೀತಿ ಇದೆ ನೋಡಿ. ssckkar.nic.in ಅಂತೇಳಿ ಟೈಪ್ ಮಾಡಿ. ಟೈಪ್ ಮಾಡಿದ ಕೂಡಲೇ ಒಂದು ವೆಬ್ ಬ್ರೌಸರ್ ಓಪನ್ ಆಗುತ್ತೆ ಸ್ನೇಹಿತರೆ. ಈ ಥರ ಓಪನ್ ಆದ ನಂತರ ನೆಕ್ಸ್ಟ್ ಏನಿಲ್ಲ, ಇಲ್ಲಿ ಕೆಳಗಡೆ ಬನ್ನಿ. SSC ಅಂದರೆ GD ಎಕ್ಸಾಮಿನೇಷನ್ ಸೆಂಟರ್ ಅಂತೇಳಿದೆ ನೋಡಿ. ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದ ನಂತರ ತಕ್ಷಣ ನಿಮ್ಮ ರಿಜಿಸ್ಟರ್ ನಂಬರ್, ನಿಮ್ಮ ಅಪ್ಲಿಕೇಶನಲ್ಲಿ ಏನಿರುತ್ತಲ್ಲ ಆ ರಿಜಿಸ್ಟರ್ ನಂಬರನ್ನು ಎಂಟರ್ ಮಾಡಿ. ಅದೇ ರೀತಿ ನಿಮ್ಮ ಡೇಟ್ ಆಫ್ ಬರ್ತನ್ನು ಎಂಟರ್ ಮಾಡಿ. ಎಂಟರ್ ಮಾಡಿದ ತಕ್ಷಣ ಸಬ್ಮಿಟ್ ಅಂತೇಳಿ ಕೊಟ್ಟ ತಕ್ಷಣ ಬರುತ್ತೆ. ಒಂದು ವೇಳೆ ನಿಮ್ಮ ಹತ್ರ ರಿಜಿಸ್ಟರ್ ನಂಬರ್ ಇಲ್ಲಪ್ಪ, ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂದ್ರೆ ಅದೇ ರೀತಿ ಆ ವೆಬ್ ಬ್ರೌಸರ್ನ ಕೆಳಗಡೆ ಓಪನ್ ಮಾಡಿದ ತಕ್ಷಣ ಅಲ್ಲಿ ನೇಮ್ ಅಂತೇಳಿ ಇದೆ ನೋಡಿ. ನಿಮ್ಮ ನೇಮು ಮತ್ತು ಫಾದರ್ ನೇಮು ಮತ್ತು ನಿಮ್ಮ ಡೇಟ್ ಆಫ್ ಬರ್ತನ್ನು ಹಾಕಿ ಸರ್ಚ್ ಅಂತೇಳಿ ಆಪ್ಷನ್ ಕೊಡಿ. ಸರ್ಚ್ ಅಂತೇಳಿ ಕೊಟ್ಟಾದ್ಮೇಲೆ ಅಲ್ಲಿ ನಿಮ್ಮ ರಿಜಿಸ್ಟರ್ ನಂಬರ್ ಡಿಸ್ಪ್ಲೇ ಆಗುತ್ತೆ. ಈ ಥರ ಈ ನಂಬರ್ ಡಿಸ್ಪ್ಲೇ ಆದ ನಂತರ ಇದನ್ನು ಕಾಪಿ ಮಾಡಿಕೊಂಡು ಅಥವಾ ಒಂದು ವೇಳೆ ಬರೆದಿಟ್ಕೊಂಡು ಇಲ್ಲಿ ಮೇಲ್ಗಡೆ ಕಾಲಮ್ನಲ್ಲಿ ಅಪ್ಲಿಕೇಶನ್ ನಂಬರ್ ಅಂತಿದೆಯಲ್ಲ ಅಲ್ಲಿ ಹಾಕಿ ಕೆಳಗಡೆ ಡೇಟ್ ಆಫ್ ಬರ್ತ್ ಹಾಕಿ ಸಬ್ಮಿಟ್ ಕೊಟ್ಟ ತಕ್ಷಣ ನಿಮ್ಮ ಎಕ್ಸಾಮಿನೇಷನ್ ಯಾವ ತಾರೀಕಿಗಿದೆ ಮತ್ತು ಎಲ್ಲಿದೆ, ಯಾವ ಟೈಮಿಂಗ್ನಲ್ಲಿದೆ ಎಲ್ಲನೂ ಡಿಸ್ಪ್ಲೇ ಆಗ್ತದೆ ಸ್ನೇಹಿತರೆ. ಈ ರೀತಿಯಾಗಿ ನೀವೇ ನಿಮ್ಮ ಮೊಬೈಲ್ನಲ್ಲಿ ನೋಡಿಕೊಳ್ಳಬಹುದು. ಮತ್ತು ಅದೇ ರೀತಿ ಇಲ್ಲಿ ತನಕ ವಿಡಿಯೋ ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು.